ಫ್ರೆಂಡ್ಸ್, ಒಬ್ಬ ಮನುಷ್ಯ ಸಮುದ್ರ ತೀರಕ್ಕೆ ಹೋಗ್ತಾನೆ. ಇಡೀ ದಿನ ಖಾಲಿ ಇರ್ತಾನೆ. ಸ್ನಾನ ಮಾಡ್ತಾನೆ, ಅಲೆಗಳ ಜೊತೆ ಆಟ ಆಡ್ತಾನೆ, ಊಟನ ಅಲ್ಲಿಗೆ ತಗೊಂಡು ಹೋಗ್ತಾನೆ. ಮಧ್ಯಾಹ್ನದ ಊಟ ಕೂಡ ಅಲ್ಲೇ ಮಾಡ್ತಾನೆ. ಇವಾಗ ವಿಶ್ರಾಂತಿ ತಗೋಬೇಕು, ಬಿಸಿಲು ಇದೆಯಲ್ಲ, ವಿಶ್ರಾಂತಿ ಎಲ್ಲಿ ತಗೊಳೋದು ಅಂತ ನೋಡ್ತಾನೆ. ಹಾಗೆ ಸ್ವಲ್ಪ ದೂರ ಹೋದ ಅಂದ್ರೆ ಅಲ್ಲೇ ಇದ್ದ ಬೆಟ್ಟದ ಪ್ರದೇಶಕ್ಕೆ ಹೋಗಿ ಮರದ ಕೆಳಗೆ ಮಲಗಿ ವಿಶ್ರಾಂತಿ ತಗೋಬೇಕು ಅನ್ನೋದು ಅವನ ಆಸೆ ಆಗಿರುತ್ತೆ. ಹಾಗೆ ಮುಂದೆ ಕುತೂಹಲದಿಂದ ಹೋದ. ನೋಡಿದ್ರೆ ದೊಡ್ಡ ಗುಹೆ. ಅದು ತುಂಬಾ ನೀಟಾಗಿದೆ, ಅಂದ್ರೆ ತುಂಬಾ ಸ್ವಚ್ಛವಾಗಿದೆ. ಮತ್ತೆ ಯಾರೋ ಇದ್ದು ಹೋದ ಲಕ್ಷಣ ಕಾಣಿಸ್ತಿರುತ್ತೆ. ಯಾವುದೋ ಒಂದು ಚಾಪೆನ ಬಿಟ್ಟು ಹೋಗಿರ್ತಾರೆ. ಸುತ್ತಮುತ್ತ ನೋಡ್ತಾನೆ, ಆ ಚಾಪೆ ಮೇಲೆ ಮಲ್ಕೊಳ್ತಾನೆ. ಆ ಗುಹೆ ಭಾಗದಲ್ಲಿ ತಣ್ಣನೆ ಗಾಳಿ ಬರ್ತಿತ್ತಲ್ಲ, ನಿದ್ದೆ ಮಾಡ್ತಾನೆ. 2 ತಾಸು ನಿದ್ದೆ ಮಾಡ್ತಾನೆ. ನಂತರ ಎಚ್ಚರ ಆಗುತ್ತೆ. ಮೈ ಮುರಿದು ಹೊರಡಕ್ಕೆ ರೆಡಿ ಆಗ್ತಾನೆ. ಹೊರಡಕ್ ಮುಂಚೆ ಅಲ್ಲೇ ಗುಹೆಯ ಮೇಲೆ ಒಂದು ಬಟ್ಟೆಯ ಚೀಲ ಕಾಣಿಸುತ್ತೆ. ಚೀಲ ತೆಗೆದು ನೋಡ್ತಾನೆ. ಅದರಲ್ಲಿ 100 ಮಣ್ಣಿನ ಉಂಡೆಗಳು, ಅಂದ್ರೆ ಸಣ್ಣ ಸಣ್ಣ ಉಂಡೆಗಳು. ಉಂಡೆಗಳ ಸೈಜ್ ಎಷ್ಟು ಅಂದ್ರೆ ಟೆನ್ನಿಸ್ ಬಾಲ್ಗಿಂತ ಸ್ವಲ್ಪ ಸಣ್ಣದು. ಅಂತದ್ದೇ 100 ಮಣ್ಣಿನ ಉಂಡೆಗಳಿರ್ತವೆ. ಆಗ ಅವನು ಅನ್ಕೊಳ್ತಾನೆ, ಬಹುಶಃ ಯಾರೋ ಮಕ್ಕಳನ್ನ ಕರ್ಕೊಂಡು ಬಂದಿರಬೇಕು, ಮಣ್ಣು ತಂದು ಈ ಉಂಡೆ ಮಾಡಿ ಇಟ್ಟಿರ್ಬೇಕು ಅಂತ. ಚೀಲನ ತನ್ನ ಹೆಗಲ ಮೇಲೆ ಹಾಕೊಂಡು ಸಮುದ್ರದ ಕಡೆ ಹೊರಡ್ತಾನೆ. ಸಮುದ್ರದ ತೀರದಲ್ಲಿ ಉಲ್ಟಾ ಹೋಗ್ತಾ ಇದ್ದ ಅಲೆಗಳಿಗೆ ಅದಕ್ಕೆ ತನ್ನತ್ರ ಇದ್ದ ಮಣ್ಣಿನ ಉಂಡೆಗಳನ್ನ ಬಿಸಾಕ್ತಿರ್ತಾನೆ. ಮತ್ತೆ ಸ್ವಲ್ಪ ದೂರ ಹೋಗ್ತಾನೆ, ಮತ್ತೆ ಸ್ವಲ್ಪ ಉಂಡೆಗಳನ್ನ ಬಿಸಾಕ್ತಾನೆ. ಅವನಿಗೆ ಒಂಥರ ಆಟ ಅನಿಸ್ತಿರುತ್ತೆ. ಮತ್ತೆ ಅಲ್ಲೇ ಇದ್ದ ಒಂದು ಹತ್ತಿರದ ಕಲ್ಲು ಬಂಡೆ ಮೇಲೆ ಹತ್ತಿ ನಿಂತ್ಕೊಂಡು ಅಲ್ಲಿಂದ 1-2 ಉಂಡೆಗಳನ್ನ ಎಸೆದು ನೋಡ್ತಾನೆ. ಇನ್ನು ಚೀಲದಲ್ಲಿ 3-4 ಉಂಡೆಗಳು ಮಾತ್ರ ಉಳಿದಿರ್ತವೆ. ಮತ್ತೊಂದು ಉಂಡೆ ತಗೊಂಡು ಎಸಿಬೇಕು ಅಂತ ಹೋದಾಗ ಕಲ್ಲು ಬಂಡೆ ಮೇಲಿಂದ ಕಾಲ್ ಜಾರಿ ಕೆಳಗ್ ಬೀಳ್ತಾನೆ. ಅವಾಗ ಮಣ್ಣುಂಡೆ ಕೂಡ ಕೆಳಗ್ ಬಿದ್ದು ಟಪ್ ಅಂತ ಒಡೆದೋಗುತ್ತೆ. ಆ ಮಣ್ಣಿನ ಒಳಗೆ ವಜ್ರನ? ಆಶ್ಚರ್ಯನೇ ಆಶ್ಚರ್ಯ ಅವನಿಗೆ. ಇನ್ನೊಂದು 2 ಉಂಡೆ ಇತ್ತಲ್ಲ, ಅದನ್ನ ಒಡೆದು ನೋಡ್ತಾನೆ. ಅದ್ರಲ್ಲೂ ಕೂಡ 2 ವಜ್ರ ಇರುತ್ತೆ. ಒಟ್ಟಿಂದಾಗಿ 3 ವಜ್ರ ಇರುತ್ತೆ. ಆದ್ರೆ ಅವನಿಗೆ ಸಂತೋಷ ಆಗ್ಲಿಲ್ಲ. ಅಳೋಕ್ ಶುರು ಮಾಡ್ತಾನೆ. ಯಾಕಂದ್ರೆ ಅವನ ಚೀಲದಲ್ಲಿ ಇದ್ದಿದ್ದು 100 ಉಂಡೆಗಳು ಸ್ವಾಮಿ. 100 ವಜ್ರಗಳು ಕೂತಿದ್ದ ಚೀಲದಲ್ಲಿ ಅದರ ಬೆಲೆ ಗೊತ್ತಿಲ್ದೇನೆ ಮಣ್ಣಿನ ಉಂಡೆಗಳನ್ನೆಲ್ಲ ನೀರಿಗೆ ಬಿಸಾಕ್ಬಿಟ್ಟೆ ಅಂತ ತುಂಬಾ ಬೇಸರ ಮಾಡ್ಕೊಳ್ತಾನೆ. ಅವನ್ ಅನ್ಕೊಳ್ತಾನೆ, ಅವನ್ನೆಲ್ಲ ಇಟ್ಕೊಂಡಿದ್ರೆ ಶ್ರೀಮಂತನಾಗಿ ಬದುಕಬಹುದಿತ್ತಲ್ವಾ ಅಂತ. ಇದರ ನಿಜವಾದ ಅರ್ಥ ಏನಂದ್ರೆ, ನಮ್ ಜೀವನದಲ್ಲಿ ನಮ್ಗೆ ಬೇಕೋ ಬೇಡವೋ 100 ಘಟನೆಗಳು ನಡೀತವೆ. 100 ಜನರ ಸಂಪರ್ಕ ಬರುತ್ತದೆ. ಅವು ಪ್ರತಿಯೊಂದು ಕೂಡ ಮಣ್ಣಿನ ಉಂಡೆ ಇದ್ದಾಗೆ. ಅವುಗಳನ್ನ ಹತ್ತಿರದಿಂದ ಗಮನಿಸದೆ ಇಲ್ದೇ ಇದ್ರೆ ನಮ್ಗೆ ವಜ್ರ ಕಾಣಿಸೋಲ್ಲ. ಆಗ ಆ ಘಟನೆನ ಅಲ್ಲೇ ಬಿಟ್ಟು ಬಿಡ್ತೀವಿ. ಯಾರೋ ಬಂದ್ರು, ಯಾರೋ ಹೋದ್ರು ಅನ್ಕೊಂತೀವಿ. ಅವರನ್ನ ಮರ್ತ್ ಬಿಡ್ತೀವಿ. ಒಳಗಿನ ವಜ್ರ ಕಾಣುವಂತಹ ಅವಕಾಶನ ಕಳೆದುಕೊಳ್ಬಿಡ್ತೀವಿ. ಆದ್ದರಿಂದ ನಮ್ಮ ಸಂಪರ್ಕಕ್ಕೆ ಬಂದಂತಹ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಘಟನೆಯಲ್ಲೂ ಒಂದು ವಜ್ರ ಇರಬಹುದು ಅಂತ ಭಾವಿಸಿ ಪ್ರೀತಿಯಿಂದ ನೋಡಿದರೆ ಅದರೊಳಗೆ ನಮಗೆ ಒಂದು ವಜ್ರ ಕಾಣಿಸಬಹುದು ಫ್ರೆಂಡ್ಸ್.